ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದೆ. 462 ರನ್ಗಳ ಬಿಗ್ ಸ್ಕೋರ್ ಅನ್ನು ಸೆಟ್ ಮಾಡಿತ್ತು. ಭಾರತದ ಈ ಬೃಹತ್ ಇನ್ನಿಂಗ್ಸ್ನಲ್ಲಿ ದೇವದತ್ ಪಡಿಕ್ಕಲ್ ಅವರ ಕೊಡುಗೆಯೇ ಜಾಸ್ತಿ. ಅವರ ಅದ್ಭುತ ಶತಕದಿಂದಾಗಿಯೇ ಭಾರತ ಬ್ಯಾಟಿಂಗ್ನಲ್ಲಿ ಶೈನ್ ಆಗಿದ್ದು. ಪಡಿಕ್ಕಲ್ರ ಇದೇ ಪ್ರದರ್ಶನ ಭಾರತದಲ್ಲಿ ಹೊಸ ಅಲೆ ಎಬ್ಬಿಸಿದೆ. ಮಾಜಿ ಕ್ರಿಕೆಟರ್ಗಳು ಕೂಡ ಧ್ವನಿ ಎತ್ತಿದ್ದಾರೆ. 2-3 ವರ್ಷಗಳ ಗೊಂದಲಕ್ಕೆ ಕೊನೆಗೂ ಕೂಡ ತೆರೆ ಬೀಳುವಂತ ಪರಿಸ್ಥಿತಿ ಬಂದಿದೆ. ಪರಾಕ್ರಮಿ ಪಡಿಕ್ಕಲ್ ಅವರ ಸೆಂಚುರಿ ಏನೆಲ್ಲ ಹಲ್ಚಲ್ ಎಬ್ಬಿಸಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ನಂಬರ್ 3 ಸ್ಲಾಟ್ ಅನ್ನೋದು ತುಂಬಾನೇ ಕ್ರೂಷಿಯಲ್. ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ್ಲಂತೂ ಬ್ಯಾಕ್ ಬೋನ್ ಆಫ್ ದಿ ಬ್ಯಾಟಿಂಗ್ ಅಂತಾನೆ ಕರೆಯಲಾಗುತ್ತೆ. ಅಂದ್ರೆ ಬ್ಯಾಟಿಂಗ್ ನ ಬೆನ್ನೆಲುಬು ಈ ಒಂದು ಕ್ರಮಾಂಕದ ಬ್ಯಾಟರ್ಗಳು. ಯಾಕಂದ್ರೆ ಟೆಸ್ಟ್ ಪಂದ್ಯದ ಗತಿಯನ್ನೇ ನಿರ್ಧಾರ ಮಾಡೋದು ಈ ಕ್ರಮಾಂಕ. 2023ರ ಜೂನ್ನಲ್ಲಿ ನಡೆದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದವರೆಗೂ ಕೂಡ ಚೇತೇಶ್ವರ ಪೂಜಾರ ಅವರೇ ಭಾರತದ ಖಾಯಂ ನಂಬರ್ 3 ಬ್ಯಾಟರ್ ಆಗಿದ್ರು. ಯಾಕಂದ್ರೆ ಆ ಸ್ಲಾಟ್ನಲ್ಲಿ ಅವರು ಆ ರೀತಿಯಾದಂಥ ಕಂಟ್ರೋಲ್ ಅನ್ನ ಹೊಂದಿದ್ರು, ಪ್ರಾಬಲ್ಯವನ್ನ ಹೊಂದಿದ್ರು. ಆ ಪಂದ್ಯದ ಬಳಿಕ ಅವರು ಭಾರತ ತಂಡದಿಂದ ಹೊರಗುಳಿತಾರೆ. ಅದಾದ್ಮೇಲೆ ಶುಭ್ಮನ್ ಗಿಲ್ ಆ ಸ್ಲಾಟ್ನಲ್ಲಿ ಬ್ಯಾಟಿಂಗ್ ಅನ್ನ ಶುರು ಮಾಡ್ತಾರೆ. ಯಾವಾಗ ಕಿಂಗ್ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ಗೆ ಗುಡ್ ಬೈ ಹೇಳ್ತಾರೋ ಆಗ ಶುಭ್ಮನ್ ಗಿಲ್ 4ನೇ ಕ್ರಮಾಂಕಕ್ಕಾಗಿ ಆಡ್ತಿದ್ದಾರೆ. 2025ರ ಬಳಿಕ ಭಾರತ ಪರ ನಂಬರ್ 3ನಲ್ಲಿ ಯಾವೊಬ್ಬ ಬ್ಯಾಟರ್ ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡಲೇ ಇಲ್ಲ. ಪಂದ್ಯದಿಂದ ಪಂದ್ಯಕ್ಕೆ ಆಟಗಾರರ ಪ್ರಯೋಗಗಳು ನಡೀತಾ ಇದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಆದರೆ ದೇವದತ್ ಪಡಿಕ್ಕಲ್ ಇನ್ನಿಂಗ್ಸ್ ನೋಡಿದ ಮೇಲೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಂತೆ ಕಾಣ್ತಿದೆ. ನಂಬರ್ 3ನಲ್ಲಿ ಪಡಿಕ್ಕಲ್ ಸ್ಲಾಟ್ ಫಿಕ್ಸ್ ಮಾಡುವಂತೆ ಒತ್ತಾಯ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸೀರೀಸ್ಗೆ ತಂಡದಲ್ಲಿ ಆಯ್ಕೆಯಾಗಿದ್ದಂತ ದೇವದತ್ ಪಡಿಕ್ಕಲ್ಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗುತ್ತೆ ಎನ್ನುವಂತ ಗ್ಯಾರಂಟಿಯೇ ಇರಲಿಲ್ಲ. ಯಾಕಂದ್ರೆ ನಂಬರ್ 3ನಲ್ಲಿ ಸಾಯಿ ಸುದರ್ಶನ್ ಅವರೇ ಬ್ಯಾಟಿಂಗ್ ಮಾಡಬೇಕಿತ್ತು. ಆದರೆ ಇಂಜುರಿ ಕಾರಣಕ್ಕೆ ಸಾಯಿ ಸುದರ್ಶನ್ ಇಡೀ ಸರಣಿಯಿಂದಲೇ ರೂಲ್ಡ್ ಔಟ್ ಆಗ್ತಾರೆ. ಹೀಗಾಗಿ ಆ ಸ್ಲಾಟ್ನಲ್ಲಿ ದೇವದತ್ ಪಡಿಕ್ಕಲ್ಗೆ ಅವಕಾಶ ಸಿಗುತ್ತೆ. ಸಿಕ್ಕಿರುವ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಂಡಂತ ಪಡಿಕ್ಕಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನೇ ನೀಡಿದ್ದಾರೆ. ವಾರ್ಮ್ ಅಪ್ ಮ್ಯಾಚ್ ಅಲ್ಲೇ ಸೆಂಚುರಿ ಬಾರಿಸಿದಂತ ಪಡಿಕ್ಕಲ್ ಅಧಿಕೃತ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲೂ ಕೂಡ ನಂಬರ್ 3ನಲ್ಲಿ ಜವಾಬ್ದಾರಿಯುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. 230 ಬಾಲಲ್ಲಿ 167 ರನ್ಗಳನ್ನ ಕಲೆ ಹಾಕಿದ್ರು. ಪಡಿಕ್ಕಲ್ ಅವರ ಈ ಬಿಗ್ ಇನ್ನಿಂಗ್ಸ್ ಇಂದಲೇ ಭಾರತ 462 ರನ್ಗಳನ್ನ ಕಲೆ ಹಾಕೋಕೆ ಸಾಧ್ಯವಾಗಿದ್ದು. ಇದೇ ಕಾರಣಕ್ಕೆ ಪಡಿಕ್ಕಲ್ ರನ್ನೇ ಭಾರತ ಟೆಸ್ಟ್ ತಂಡದಲ್ಲಿ ನಂಬರ್ 3ನಲ್ಲಿ ಖಾಯಂ ಆಗಿ ಕಂಟಿನ್ಯೂ ಮಾಡುವಂತೆ ಮಾಜಿ ಕ್ರಿಕೆಟರ್ಗಳು ಒತ್ತಾಯ ಮಾಡಿದ್ದಾರೆ. ಆಕಾಶ್ ಚೋಪ್ರಾ, ಮೊಹಮ್ಮದ್ ಕೈಫ್, ಗವಾಸ್ಕರ್, ಮಂಜ್ರೇಕರ್ ಹೀಗೆ ಕೆಲ ಆಟಗಾರರು ಪಡಿಕ್ಕಲ್ ಬೆನ್ನಿಗೆ ನಿಂತಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಪಡಿಕ್ಕಲ್ ಪರವಾಗಿ ಇಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಕೇಳಿ ಬರ್ತಾ ಇರೋದಕ್ಕೆ ಕಾರಣ ಕಳೆದ 2-3 ವರ್ಷಗಳಿಂದ ಭಾರತ ನಂಬರ್ 3ನಲ್ಲಿ ಮಾಡಿರುವಂತ ಪ್ರಯೋಗ, ಹಾಗೆ ಪ್ರತಿ ಬಾರಿಯೂ ಕೂಡ ಕಂಡಿರುವಂತ ಫೇಲ್ಯೂರ್. ಕಳೆದ 3 ವರ್ಷಗಳ ಅವಧಿಯಲ್ಲಿ ಭಾರತ ಪರ ಟೆಸ್ಟ್ ಫಾರ್ಮೆಟ್ನಲ್ಲಿ ನಂಬರ್ 3ನಲ್ಲಿ ಯಾರನ್ನೇ ಆಡಿಸಿದ್ರು ಕೂಡ ಬೆಸ್ಟ್ ರಿಸಲ್ಟ್ ಅಂತ ಸಿಕ್ಕಿಲ್ಲ. ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಂಬರ್ 3ನಲ್ಲಿದ್ದಂತ ಶುಭ್ಮನ್ ಗಿಲ್ ಕೊಹ್ಲಿ ನಿವೃತ್ತಿ ಬಳಿಕ ನಂಬರ್ 4ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಚೇತೇಶ್ವರ ಪೂಜಾರ ಬಳಿಕ ನಂಬರ್ 3ನಲ್ಲಿ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಬಟ್ ಯಾವಾಗ ಕಿಂಗ್ ವಿರಾಟ್ ಕೊಹ್ಲಿ 2025ರ ಮೇ ತಿಂಗಳಲ್ಲಿ ಟೆಸ್ಟ್ ಫಾರ್ಮೆಟ್ಗೆ ಗುಡ್ ಬೈ ಹೇಳ್ತಾರೋ ಅಂದಿನಿಂದ ಈಚೆಗೆ ಶುಭ್ಮನ್ ಗಿಲ್ ಭಾರತ ಟೆಸ್ಟ್ ತಂಡದ ಪರ ನಂಬರ್ 4ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಿಲ್ 4ನೇ ಸ್ಥಾನಕ್ಕೆ ಹೋದ್ಮೇಲೆ ಸಾಯಿ ಸುದರ್ಶನ್ಗೆ ಇಲ್ಲಿ ಅವಕಾಶವನ್ನ ಕೊಡುವಂಥದ್ದು ನಂಬರ್ 3ನಲ್ಲಿ. ಸಾಯಿ ಸುದರ್ಶನ್ ಒಂದು ರೀತಿಯಾಗಿ ನಂಬರ್ 3 ಸ್ಲಾಟ್ನಲ್ಲಿ ಅವರನ್ನ ಪರ್ಮನೆಂಟ್ ಆಗುವಂತೆ ಮಾಡೋಕೆ ಸಾಕಷ್ಟು ಅವಕಾಶಗಳನ್ನ ಕೊಡ್ತಾರೆ. ಸಾಯಿ ಸುದರ್ಶನ್ ಇದುವರೆಗೆ 7 ಟೆಸ್ಟ್ ಪಂದ್ಯಗಳಲ್ಲಿ ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಹಾಗೆ ಟೋಟಲ್ ಆಗಿ 383 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಸ್ಲಾಟ್ನಲ್ಲಿ ಅವರ ಹೈಯೆಸ್ಟ್ ಸ್ಕೋರ್ ಅಂದ್ರೆ 87 ರನ್ಸ್. 7 ಟೆಸ್ಟ್ ಪಂದ್ಯಗಳಲ್ಲಿ 87 ರನ್ ಗಳಿಸಿರೋದೇ ಅವರ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಆಗುತ್ತೆ ನಂಬರ್ 3ನಲ್ಲಿ. ಹಾಗೆ ಕೆಲ ಪಂದ್ಯಗಳಲ್ಲಿ ಇಲ್ಲಿ ಸಾಯಿ ಸುದರ್ಶನ್ ಕೆಲ ಪಂದ್ಯಗಳಲ್ಲಿ ಫೇಲ್ಯೂರ್ ಆದಾಗ ಕರುಣ್ ನಾಯರ್ ಅನ್ನ ಆ ಸ್ಲಾಟ್ನಲ್ಲಿ ಆಡಿಸಲಾಗಿದೆ. ಕರುಣ್ ನಾಯರ್ ಕೂಡ ನಂಬರ್ 3ನಲ್ಲಿ 4 ಪಂದ್ಯಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬಟ್ 111 ರನ್ಗಳನ್ನ ಕಲೆ ಹಾಕಿರೋದಷ್ಟೇ ಅವರು. ಹೈಯೆಸ್ಟ್ ಸ್ಕೋರ್ ಅಂದ್ರೆ 40 ರನ್ಗಳು ಅವರ ಬ್ಯಾಟಿಂದ ಒಂದೇ ಒಂದು ಅರ್ಧ ಶತಕ ಕೂಡ ಬರಲಿಲ್ಲ. ಹೀಗಾಗಿ ಅವರನ್ನ ತಂಡದಿಂದಲೇ ಕೈ ಬಿಡಬೇಕಾಯ್ತು.
ಇನ್ನು ನಂಬರ್ 3 ನಲ್ಲಿ ವಾಷಿಂಗ್ಟನ್ ಸುಂದರ್ ಅನ್ನು ಕೂಡ ಬ್ಯಾಟಿಂಗ್ಗೆ ಅವಕಾಶವನ್ನ ನೀಡಿರುವಂತದ್ದು. ಸೊ ಯಾವಾಗ ಪದೇ ಪದೇ ನಂಬರ್ 3 ಬ್ಯಾಟರ್ಗಳು ಫೇಲ್ಯೂರ್ ಆಗ್ತಾ ಇದ್ರು, ಸೊ ಇರ್ಲಿ ಅಂತೇಳಿ ವಾಷಿಂಗ್ಟನ್ ಸುಂದರ್ ಅನ್ನು ಕರ್ಕೊಂಡು ಬಂದು ನಂಬರ್ 3 ನಲ್ಲಿ ಅವಕಾಶವನ್ನ ಕೊಡ್ತಾರೆ. ಸೊ ಮಿಡಲ್ ಆರ್ಡರ್ ನಲ್ಲಿ ಆಡಬೇಕಾದಂತ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅನ್ನ ನಂಬರ್ 3 ನಲ್ಲಿ ಆಡಿಸಿ ನೋಡೋಣ ಅಂತೇಳಿ ಗೌತಮ್ ಗಂಭೀರ್ ಚಾನ್ಸ್ ಕೊಡ್ತಾರೆ. 2 ಇನ್ನಿಂಗ್ಸ್ ನಲ್ಲಿ ಆಡಿದಂತ ಸುಂದರ್ ಕಡೆಯಿಂದಲೂ ಕೂಡ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. 31 ರನ್ ಗಳಿಸಿದ್ದೆ ಅವರ ಹೈಯೆಸ್ಟ್ ಸ್ಕೋರ್ ಆಯಿತು ನಂಬರ್ 3 ನಲ್ಲಿ. ಹೀಗೆ ಚೇತೇಶ್ವರ ಪೂಜಾರ ತಂಡದಿಂದ ಹೊರಗುಳಿದ ಬಳಿಕ ಬರೋಬ್ಬರಿ 7 ಬ್ಯಾಟರ್ಗಳು ನಂಬರ್ 3 ನಲ್ಲಿ ಬಂದು ಹೋಗಿದ್ದಾರೆ. ಆದರೆ ಯಾರಿಂದಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಬಂದಿಲ್ಲ. ಆದ್ರೆ ಈಗ ಶ್ರೀಲಂಕಾದಲ್ಲಿ ಶತಕ ಬಾರಿಸುವ ಮೂಲಕ ದೇವದತ್ ಪಡಿಕ್ಕಲ್ ಬಿಸಿಸಿಐಗೆ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. 167 ರನ್ಗಳ ಭರ್ಜರಿ ಶತಕ ಸಿಡಿಸಿ ಕಳೆದ 6 ವರ್ಷಗಳಲ್ಲಿ ಭಾರತ ಪರ ನಂಬರ್ 3 ನಲ್ಲಿ ಗರಿಷ್ಠ ಸ್ಕೋರ್ ಮಾಡಿದಂತ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ವಿವಿಎಸ್ ಲಕ್ಷ್ಮಣ್, ರಾಹುಲ್ ದ್ರಾವಿಡ್, ಚೇತೇಶ್ವರ ಪೂಜಾರನಂತ ದಿಗ್ಗಜರು ನಂಬರ್ 3 ನಲ್ಲೇ ಭಾರತದ ಟೆಸ್ಟ್ ಕ್ರಿಕೆಟ್ನ ಬೆನ್ನೆಲುಬಾಗಿದ್ರು. ಅಷ್ಟೇ ಯಾಕೆ ಆಸ್ಟ್ರೇಲಿಯಾ ಕ್ರಿಕೆಟ್ ದಂತಕಥೆಗಳಾಗಿರುವಂಥ ಡಾನ್ ಬ್ರಾಡ್ಮನ್ ಇರ್ಬೋದು, ಹಾಗೆ ರಿಕಿ ಪಾಂಟಿಂಗ್ ಇರ್ಬೋದು, ಇವರು ಕೂಡ ಇದೇ ಸ್ಲಾಟ್ನಲ್ಲೇ ಹೆಮ್ಮರವಾಗಿದ್ದು. ಹಾಗೆ ನ್ಯೂಜಿಲೆಂಡ್ನ ಕೇಲ್ ವಿಲಿಯಮ್ಸನ್ ಕೂಡ ನಂಬರ್ 3 ನಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟರ್ಗಳ ಪಟ್ಟಿಯಲ್ಲಿ ನಿಲ್ಲುವಂಥದ್ದು. ಈಗ ಇದೇ ಕ್ರಮಾಂಕಕ್ಕೆ ದೇವದತ್ ಪಡಿಕ್ಕಲ್ ದಿ ಬೆಸ್ಟ್ ಚಾಯ್ಸ್ ಅನ್ನೋ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಅಷ್ಟಕ್ಕೂ ಟೆಸ್ಟ್ ಮಾದರಿಯಲ್ಲಿ ನಂಬರ್ 3 ಬ್ಯಾಟಿಂಗ್ ಆರ್ಡರ್ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಹೇಳ್ತೇನೆ ನೋಡಿ. ಸೊ ಇಲ್ಲಿ ನಂಬರ್ 3 ಬ್ಯಾಟರ್ಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂದ್ರೆ, ಫಸ್ಟ್ ಓವರ್ನಲ್ಲೇ ವಿಕೆಟ್ ಬಿದ್ದರೆ ನಂಬರ್ 3 ಆಟಗಾರ ಕ್ರೀಸ್ಗೆ ಎಂಟ್ರಿ ಆಗಬೇಕಾಗುತ್ತೆ. ಸೊ ಇಲ್ಲಿ ಮೊದಲ ಬಾಲ್ನಿಂದಲೇ ನಂಬರ್ 3 ಆಟಗಾರನ ಮೇಲೆ ಇಲ್ಲಿ ಜವಾಬ್ದಾರಿ ಇರುವಂಥದ್ದು. ಸೊ ಇಲ್ಲಿ ಫಸ್ಟ್ ಬಾಲ್ನಲ್ಲೇ ವಿಕೆಟ್ ಬಿತ್ತು ಅಥವಾ ಫಸ್ಟ್ ಓವರ್ನಲ್ಲೇ ವಿಕೆಟ್ ಬಿತ್ತು ಅಂದರೆ ಆಸ್ ಎ ಓಪನರ್ ಸ್ಲಾಟ್ನಲ್ಲಿ ಅಥವಾ ನಂಬರ್ 3 ನಲ್ಲಿ ಬರುವಂಥ ಆಟಗಾರನೇ ಓಪನರ್ ಆಗಿ ಕಾಣ್ತಾರೆ. ಸೊ ಯಾಕಂದ್ರೆ ಅಲ್ಲಿ ಯಾವುದೇ ರನ್ಸ್ ಇಲ್ಲದೆ ಇದ್ದಾಗ ವಿಕೆಟ್ ಬಿದ್ದಾಗ ಆತನೇ ಓಪನರ್ ಆಗೋ ರೀತಿಯಲ್ಲಿ ಬಂದು ಅಲ್ಲಿ ಬ್ಯಾಟಿಂಗನ್ನು ಮಾಡಬೇಕಾಗುತ್ತೆ. ಸೊ ಓಪನರ್ ಬ್ಯಾಟರ್ನಂತೆ ಅವರು ಹೊಸ ಚೆಂಡಿರ್ಬೋದು ಅಥವಾ ಸ್ವಿಂಗ್ ಬಾಲ್ ಇರ್ಬೋದು ಅಥವಾ ವೇಗಿಗಳ ತೀಕ್ಷ್ಣ ದಾಳಿಯನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆದಷ್ಟು ಓಪನರ್ಗಳ ವಿಕೆಟ್ ಬಿದ್ದಾಗ ನಂಬರ್ 3 ಬ್ಯಾಟರ್ ಬಂದಾಗ ಅವ್ರ ಮೇಲೆ ಆಸ್ ಯೂಶುವಲ್ ಪ್ರೆಷರ್ ಇದ್ದೇ ಇರುತ್ತೆ. ಯಾಕಂದರೆ ಒಂದು ವಿಕೆಟ್ ಬಿದ್ದಿರುತ್ತೆ, ರನ್ಸ್ ಇರಲ್ಲ, ಹಾಗೆ ಇದನ್ನು ಕಂಟಿನ್ಯೂ ಮಾಡಬೇಕು, ಜವಾಬ್ದಾರಿಯುತವಾದಂಥ ಬ್ಯಾಟಿಂಗನ್ನು ಮಾಡಬೇಕು, ಜೊತೆಗೆ ನ್ಯೂ ಬಾಲ್ ಇರುತ್ತೆ, ನ್ಯೂ ಬಾಲ್ ಫೇಸ್ ಮಾಡಬೇಕು, ಸ್ವಿಂಗನ್ನು ಎದುರಿಸಬೇಕು, ಜೊತೆಗೆ ವೇಗಿಗಳು ಅದು ಕೂಡ ಫಸ್ಟ್ ಓವರ್, ಸೆಕೆಂಡ್ ಓವರ್ ಅಥವಾ ಥರ್ಡ್ ಓವರ್ ಅಂತ ಬಂದಾಗ ವೇಗಿಗಳ ದಾಳಿ ಕೂಡ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. ಸೊ ಅದನ್ನೆಲ್ಲ ಕ್ರೀಸ್ ಕಚ್ಚಿ ನಿಂತು ಅದನ್ನೆಲ್ಲ ಫೇಸ್ ಮಾಡೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆರಂಭಿಕರು ಒಳ್ಳೆ ಸ್ಕೋರ್ ಸೆಟ್ ಮಾಡಿದ್ರೆ ಅದನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಓವರ್ನಲ್ಲಿ ವಿಕೆಟ್ ಬಿದ್ದಾಗ ಹೇಗೆ ಬಂದು ಆಡ್ತಾರೋ ಅಥವಾ ಅವರಿಗೆ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ 30-40 ಓವರ್ ಆದಮೇಲೆ ಬ್ಯಾಟಿಂಗ್ ಬರೋಕೆ ಅವಕಾಶ ಇರ್ಬೋದು, ಬಟ್ ಅವ್ರು ಎನಿ ಟೈಮ್ ರೆಡಿ ಇರಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಬಾಲ್ನಿಂದಲೇ ರೆಡಿ ಇರೋ ಥರ 30-40ನೇ ಓವರ್ಗೆ ಅವರಿಗೆ ಸ್ಥಾನ ಸಿಗುತ್ತಾ ಅಥವಾ ಅವಕಾಶ ಸಿಗುತ್ತಾ ಅನ್ನೋದನ್ನು ನೋಡ್ತಾ ಕೂರಬೇಕಾಗುತ್ತೆ. ಸೊ ಆರಂಭಿಕರಿಂದ ಏನಾದರೂ ಒಳ್ಳೆ ಸ್ಕೋರ್ ಸೆಟ್ ಆಗಿತ್ತು, ಹಾಗೆ ಓಪನರ್ಗಳು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅಂದಾಗ ಅದನ್ನು ಕಂಟಿನ್ಯೂ ಮಾಡಬೇಕಾದಂಥ ಜವಾಬ್ದಾರಿ ಇದೇ ನಂಬರ್ 3 ಬ್ಯಾಟರ್ಗಳ ಮೇಲೆ ಇರುತ್ತೆ. ಹಾಗೆ ನಂಬರ್ 4-5 ಕ್ರಮಾಂಕದ ಬ್ಯಾಟರ್ಗಳಿಗೆ ಹೊಸ ಚೆಂಡಿನಿಂದ ಸೇಫ್ ಮಾಡಬೇಕು. ಸೊ ಇಲ್ಲಿ ನಂಬರ್ 3 ಬ್ಯಾಟರ್ ತಾನು ಸೇಫ್ ಆಗಿ ಆಡೋದು ಅಷ್ಟೇ ಅಲ್ಲ, ನೆಕ್ಸ್ಟ್ ನಂಬರ್ 4 ಹಾಗೆ ನಂಬರ್ 5 ನಲ್ಲಿ ಬರ್ತಾರಲ್ಲ ಬ್ಯಾಟರ್ಗಳು, ಆ ಬ್ಯಾಟರ್ಗಳು ಕ್ರೀಸ್ನಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅಥವಾ ಕ್ರೀಸ್ ಕಚ್ಚಿ ನಿಲ್ಲೋವರೆಗೂ ಅಥವಾ ಪಿಚ್ನ ತಿಳ್ಕೊಳ್ಳೋವರೆಗೂ ಕೂಡ ಈ ನಂಬರ್ 3 ಬ್ಯಾಟರ್ ಇರ್ತಾರಲ್ಲ ಅದೇ ಬ್ಯಾಟರ್ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಆದಷ್ಟು ಅವರಿಗೇನೆ ಬ್ಯಾಟಿಂಗ್ ಅವಕಾಶ ಸಿಗುವಂತೆ ನೋಡ್ಕೊಳ್ಬೇಕು. ಹಾಗೆ ನಾನ್ ಸ್ಟ್ರೈಕರ್ನಲ್ಲಿ ಉಳಿಸ್ಕೊಳ್ಬೇಕು, ಅವರನ್ನು ಸ್ವಲ್ಪ ವಾರ್ಮಪ್ ಆಗಿ ಮ್ಯಾಚ್ಗೆ ಅಡ್ಜಸ್ಟ್ ಆಗೋವರೆಗೂ ಕೂಡ ಈ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ 3ನೇ ಕ್ರಮಾಂಕದ ಬ್ಯಾಟರ್ಗೆ ಇರುತ್ತೆ. ಹಾಗೆ ಒಂದು ಸೈಡಲ್ಲಿ ಗಟ್ಟಿಯಾಗಿ ನಿಂತು ವಿಕೆಟ್ ಬೀಳದಂತೆ ಕಾಯ್ಕೊಳ್ಬೇಕು. ಸೊ ಇದನ್ನೇ ವಿರಾಟ್ ಕೊಹ್ಲಿ ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದು. ಸೊ ಇಲ್ಲೇನು ಕೋ ಬ್ಯಾಟರ್ ಇರ್ತಾರಲ್ಲ ಅವರಿಗೆ ಒಂದು ತುದಿಯಲ್ಲಿ ವಿಕೆಟ್ ಬೀಳ್ತಾ ಇದ್ರೆ ನಂಬರ್ 3 ನಲ್ಲಿರುವಂಥ ಬ್ಯಾಟರ್ ಮತ್ತೊಂದು ಕಡೆಯಲ್ಲಿ ಸ್ಟ್ರಾಂಗ್ ಆಗಿ ನಿಂತು ರನ್ಗಳನ್ನು ಕಲೆ ಹಾಕ್ತಾ ಇರಬೇಕು, ಹಾಗೆ ವಿಕೆಟ್ ಬೀಳದಂತೆ ಸಪೋರ್ಟ್ ಕೊಡ್ತಾ ಇರಬೇಕಾಗುತ್ತೆ. ಹಾಗೆ ಬ್ಯಾಟಿಂಗ್ ಯಾವಾಗ ಬೇಕಿದ್ರೂ ಬರಬಹುದೇನುವಂಥ ಮಾನಸಿಕವಾದಂಥ ಸಿದ್ಧತೆ ಬೇಕಾಗುತ್ತೆ. ಎಸ್, ಇದೇ ಮೇನ್ ಚಾಲೆಂಜ್ ಇರುವಂಥದ್ದು. ಸೊ ಇಲ್ಲಿ ಫಸ್ಟ್ ಓಪನರ್ಗಳು ಬ್ಯಾಟಿಂಗ್ಗೆ ಬಂದಾಗ ಸೆಕೆಂಡ್ ಬಾಲೇ ತನ್ನ ಅವಕಾಶ ಬರ್ಬೋದು, ಯಾಕಂದರೆ ಫಸ್ಟ್ ಬಾಲಲ್ಲೇ ವಿಕೆಟ್ ಬೀಳ್ಬೋದು ಅಥವಾ 30-40ನೇ ಓವರ್ವರೆಗೂ ಕಾಯಬೇಕು. ಹೀಗೆ ಪ್ರತಿ ಬಾಲ್ ಅಥವಾ ಪ್ರತಿ ಓವರ್ನಲ್ಲೂ ಕೂಡ ಮೆಂಟಲಿ ಪ್ರಿಪೇರ್ ಆಗಿರಬೇಕಾಗುತ್ತೆ. ಎಸ್, ನಾನು ರೆಡಿ ಇದ್ದೇನೆ ಅನ್ನೋ ರೀತಿಯಲ್ಲಿ. ಹೀಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನಂಬರ್ 3 ಬ್ಯಾಟರ್ ಮೇಲೆ ತುಂಬಾನೇ ಜವಾಬ್ದಾರಿಗಳಿರುತ್ತೆ. ಟೆಸ್ಟ್ ತಂಡವೊಂದರ ಗೆಲುವು ಹಾಗೆ ಸೋಲು ಬಹುಪಾಲು ಆ ತಂಡದ ನಂಬರ್ 3 ಬ್ಯಾಟರ್ ನೀಡುವಂತ ಪ್ರದರ್ಶನದ ಮೇಲೆಯೇ ಡಿಪೆಂಡ್ ಆಗಿರುತ್ತೆ ಅಂದ್ರೂ ಕೂಡ ತಪ್ಪಾಗಲ್ಲ. ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡಗಳು ಯಾವಾಗಲೂ ಕೂಡ ನಂಬರ್ 3 ನಲ್ಲಿ ಬಲಿಷ್ಠ ಬ್ಯಾಟರ್ಗಳನ್ನೇ ಹೊಂದಿದ್ರು ಅನ್ನೋದು ಇಲ್ಲಿ ಬೆಸ್ಟ್ ಉದಾಹರಣೆ.
ಆದರೆ ಭಾರತ ಪರ ಕಳೆದ 3 ವರ್ಷಗಳಿಂದ ಯಾರೊಬ್ಬರು ಕೂಡ ಈ ಸ್ಲಾಟ್ನಲ್ಲಿ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಟೆಸ್ಟ್ ಮಾದರಿಯಲ್ಲಿ ಭಾರತ ಹೀನಾಯ ಸೋಲುಗಳಿಗೆ ಇದು ಕೂಡ ಒಂದು ಕಾರಣವೇ. ಈಗ ದೇವದತ್ ಪಡಿಕ್ಕಲ್ ಜವಾಬ್ದಾರಿಯುತವಾದಂಥ ಇನ್ನಿಂಗ್ಸ್ ಅನ್ನು ಆಡೋ ಮೂಲಕ ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಸ್ಲಾಟ್ ಕೊಡುವಂತೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಆದರೆ BCCI ಮತ್ತೆ ಸಾಯಿ ಸುದರ್ಶನ್ಗೆ ಚಾನ್ಸ್ ಕೊಡ್ತಾರೋ ಅಥವಾ ಪಡಿಕ್ಕಲ್ಗೆ ಅವಕಾಶವನ್ನ ನೀಡ್ತಾರೋ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನಿಮ್ಮ ಪ್ರಕಾರ ಸಾಯಿ ಸುದರ್ಶನ್ ವರ್ಸಸ್ ದೇವದತ್ ಪಡಿಕ್ಕಲ್ ಅಂತ ಬಂದಾಗ ನಂಬರ್ 3ಗೆ ಯಾರು ಬೆಸ್ಟ್ ಬ್ಯಾಟರ್ ಆಗಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.